ನಮಸ್ಕಾರ. ನನ್ನ ಗುರುಗಳಾದ ಶಿವಂ ಗುರೂಜಿಯವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೆ ಅವರನ್ನು ಸ್ಮರಿಸುತ್ತಾ ಮನದಲ್ಲಿ ಇಂದಿನ ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಬಂದಿದ್ದೇನೆ ನಾನು. ಇಂದಿನ ವಿಷಯ ಏನಂದರೆ, ಸಂತಾನ ಯಾಕೆ ನಿಧಾನ ಆಗುತ್ತೆ, ಅಥವಾ ಸಂತಾನ ಅವರಿಗೆ ಬೇಕಾದಂಥ ಸಂತಾನ ಆಗುತ್ತೋ ಇಲ್ವೋ, ಅಥವಾ ಯಾರಿಗೆ ಸಂತಾನ ನಿಧಾನ ಆಗುತ್ತೆ ಅಥವಾ ಸಂತಾನವೇ ಆಗಲ್ಲ ಅನ್ನೋದು ವಿಷಯದ ಬಗ್ಗೆ ಚರ್ಚೆ ಮಾಡಲು ಬಂದಿದ್ದೇನೆ. ಈಗ ಮದುವೆಯಲ್ಲಿ ನಾವು ಹಾರಾಸ್ಕೋಪ್ ನೋಡಿದಾಗ ನಮಗೆ ಮೊದಲು ನೋಡೋದು ಏನು, ಒಂದು ಕುಂಡಲಿನ ನೋಡ್ತೇವೆ, ಅದರಲ್ಲಿ ಎಷ್ಟು ಕೂಟಗಳು ಕೂಡುತ್ತೆ, ಎಷ್ಟು ಸಂಖ್ಯೆಗಳು 36 ಗುಣ, 24 ಗುಣ, 18 ಗುಣದ ಮೇಲೆ ಎಷ್ಟು ಬರುತ್ತೋ ಅದನ್ನು ಒಪ್ಪಿ ನಾವು ಇದು ಆಗ್ಬೋದು ಅಂತ ಮದುವೆ ಮಾಡ್ಕೊಳ್ತೀವಿ, ಮದುವೆ ಮಾಡಿಸ್ತೇವೆ. ಹಾಗೆ ಗಂಡು ಹೆಣ್ಣು ಮದುವೆನೂ ಆಗ್ತಾರೆ. ಅವರಿಗೆ ಅಪೇಕ್ಷಿತ ಸಂತಾನಗಳು ಅವರು ಬಯಸಿದ ಸಮಯದಲ್ಲಿ ಅವ್ರಿಗಾಗೋದಿಲ್ಲ. ಕೆಲವರಿಗೆ ಮದುವೆಯಾಗಿ 3 ವರ್ಷ ಆದರೂ ಸಂತಾನ ಆಗಲ್ಲ, 5 ವರ್ಷ ಆದರೂ 10 ವರ್ಷ ಆದರೂ ಸಂತಾನಗಳು ಇರಲ್ಲ. ಅಥವಾ ಇನ್ನು ಕೆಲವರಿಗೆ ಸಂತಾನ ಆಗುತ್ತೆ, ಬರೀ ಹೆಣ್ಮಕ್ಳು ಸಂತಾನನೇ ಆಗುತ್ತೆ, ಅವ್ರಿಗೆ ಗಂಡು ಮಕ್ಕಳ ಅಪೇಕ್ಷೆ ಇರುತ್ತೆ, ಅದು ಆಗೋದಿಲ್ಲ. ಅಥವಾ ಕೆಲವರಿಗೆ ಬರೀ ಗಂಡು ಸಂತಾನ ಆಗುತ್ತೆ, ಹೆಣ್ಣು ಸಂತಾನದ ಅಪೇಕ್ಷೆ ಇಟ್ಕೊಂಡಿರ್ತಾರೆ, ಅವರಿಗೆ ಹೆಣ್ಣು ಸಂತಾನ ಆಗಲ್ಲ. ಇಂಥ ಸಮಯದಲ್ಲಿ ಅವರು ಬಂದು ಕೇಳೋದಿರುತ್ತೆ, ನಮಗೆ ಗಂಡು ಸಂತಾನ ಆಗುತ್ತಾ ಅಥವಾ ಹೆಣ್ಣು ಸಂತಾನ ಇದೆಯಾ ಇಲ್ವಾ, ಅಥವಾ ನಮ್ಮ ಸಂತಾನಗಳು ಯಾಕೋ ಒಂದು ಮಂದಮತಿಯತ್ತ ಬುದ್ಧಿ ಥರ ಇರ್ತಾರೆ, ಅಥವಾ ಯಾವುದನ್ನು ಬೇಗ ಕ್ಯಾಚ್ ಮಾಡೋದಿಲ್ಲ. ಈ ಥರ ಕೆಲವು ಆಸೆಗಳನ್ನ, ಕೆಲವು ಒಂದು ಸಮಸ್ಯೆಗಳನ್ನ ಅಥವಾ ಅವರ ನೋವುಗಳನ್ನ ಇಟ್ಕೊಂಡು ಪರಿಹಾರ ಕೇಳ್ಕೊಂಡು ಬರ್ತಾರೆ. ಅಂಥ ಸಮಯದಲ್ಲಿ ನಾವು ಅವ್ರಿಗೆ ಗೈಡ್ ಮಾಡಬೇಕಾಗುತ್ತೆ. ಅವರಿಗೆ ಯಾಕೆ ಉದ್ದೇಶಿತ ಅಪೇಕ್ಷಿತ ಸಂತಾನ ಆಗ್ತಾಯಿಲ್ಲ, ಅಥವಾ ಅವ್ರಿಗೆ ಯಾವುದು ಸಂತಾನದ ಭಾಗ್ಯ ಯೋಗ ಇದೆಯಾ ಇಲ್ವಾ ಅನ್ನೋದನ್ನು ನಾವು ಅವರಿಗೆ ನೋಡಿ ಹೇಳಬೇಕಾಗುತ್ತೆ. ಈ ಥರ ಈ ಸಂತಾನದಲ್ಲಿ ನಿಮಗೆ ಯಾವುದನ್ನೋ ಆಸಕ್ತಿಗಳಿದ್ದರೆ, ನಿಮಗೆ ಅಪೇಕ್ಷಿತ ಸಂತಾನ ಆಗದೇ ಇದ್ದರೆ ಈ ಕೆಳಗಿನ ಸಂಖ್ಯೆಯನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನಾನು ಗೈಡ್ ಮಾಡ್ತೇನೆ. ನಮಸ್ತೆ.